ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದ ಪ್ರಮುಖ ಉದ್ದೇಶ ಏನಂದರೆ ರವಿ ಮೇಷರಾಶಿಗೆ ಸಂಕ್ರಮಣ. ಮೇಷರಾಶಿಗೆ ರವಿಯ ಆಗಮನದಿಂದ ದ್ವಾದಶ ರಾಶಿಗಳಿಗೆ ರವಿಯ ಇರುವಂತಹ ಸ್ಥಾನದ ಮೇಲೆ, ಅಂದರೆ ಜನ್ಮರಾಶಿಯಿಂದ ನಾವು ಕೌಂಟ್ ಮಾಡಿದಾಗ ಮೇಷರಾಶಿ ಬರುವಂತಹ ಸ್ಥಾನದ ಆಧಾರದ ಮೇಲೆ ಮುಖ್ಯವಾಗಿ ರವಿ ಯಾವ ರೀತಿ ಶುಭ ಫಲಗಳು ನೀಡ್ತಾ ಇರ್ತಾರೆ, ಯಾವ ರೀತಿ ಅಶುಭ ಫಲಗಳು ನೀಡ್ತಾ ಇರ್ತಾರೆ, ಅಥವಾ ಈ ಸಂದರ್ಭದಲ್ಲಿ ಮಾಡಬೇಕಾಗಿರುವಂತಹ ನಿತ್ಯ ಪರಿಹಾರಗಳೇನು ಅನ್ನುವಂತಹ ವಿಷಯಗಳನ್ನು ಕುರಿತು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇವೆ, ಮುಖ್ಯವಾಗಿ ಈ ಏಪ್ರಿಲ್ ಮೇ ಮಾಸಗಳು ರವಿ ಕುಜ ಶನಿ ಈ ಮೂರೂ ಗ್ರಹಗಳು ಒಂದೇ ಸ್ಥಾನದಲ್ಲಿ ಕೆಲವೊಂದು ದಿನಗಳ ಕಾಲ ಇರುವುದರಿಂದ ವಿಪರೀತವಾಗಿರುವಂತಹ ರವಿಯ ಪ್ರಭಾವ, ಉಷ್ಣಾಂಶದ ಪ್ರಭಾವ, ತಾಪ, ಭೂತಾಪ ಅನ್ನೋದು ಜಾಸ್ತಿ ಆಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ರವಿಯ ಮೇಷರಾಶಿ ಸಂಕ್ರಮಣ ಅನ್ನೋದು, ಮೇಷರಾಶಿಗೆ ರವಿ ಬರುವಂತಹ ಸಂದರ್ಭಗಳಲ್ಲಿ ಉಳಿದಿರುವಂತಹ ದ್ವಾದಶ ರಾಶಿಗಳಿಗೆ ಶುಭ ಫಲಗಳಿದೆಯಾ ಅಥವಾ ಪ್ರತಿಕೂಲ ಫಲಗಳಿದೆಯಾ, ಯಾವ ಪರಿಹಾರಗಳು ಮಾಡಬೇಕು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ದ್ವಾದಶ ರಾಶಿಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ರವಿಯ ಆಗಮನ, ರವಿ ಮೇಷರಾಶಿಯಲ್ಲಿ ಇರುತ್ತಾ 6ನೇ ಮನೆಯಲ್ಲಿ ಷಷ್ಠ ಭಾವದಲ್ಲಿ ಋಣ ರೋಗ ಶತ್ರು ಸ್ಥಾನದಲ್ಲಿ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ 14ರಿಂದ ಮೇ 15ನೇ ತಾರೀಕುವರೆಗೂ ಕೂಡ, ಅಂದರೆ ವೃಷಭ ರಾಶಿಗೆ ಬದಲಾಗುವವರೆಗೂ ಕೂಡ ಒಂದು ರೀತಿ ರವಿ ಅನುಗ್ರಹ ವೃಶ್ಚಿಕ ರಾಶಿಯವರ ಮೇಲೆ ಸಂಪೂರ್ಣವಾಗಿರುವಂತಹ ಅನುಗ್ರಹ ಇರುತ್ತೆ. ಸಂಪೂರ್ಣವಾಗಿರುವಂತಹ ಆಶೀರ್ವಾದ, ರವಿಯ ಆಶೀರ್ವಾದ ಪಡೆಯಬಹುದು. ಸಾಧಾರಣವಾಗಿ ನಾವು ಷಷ್ಠಭಾವ 6ನೇ ಮನೆ ಅಂದರೆ ಋಣ ರೋಗ ಶತ್ರುಸ್ಥಾನ ಅಂತ ಹೇಳ್ತಾ ಇರ್ತೀವಿ. ಅಂದರೆ ಈ ಷಷ್ಠಭಾವದಲ್ಲಿ ಪಾಪಗ್ರಹಗಳು ಇರುವಂತಹ ಸಂದರ್ಭಗಳಲ್ಲಿ ಅನಾರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರೋದಾಗಿರಬಹುದು, ಅಥವಾ ಈ ಸಾಲ ಬಾಧೆಗಳಿಂದ, ಋಣ ಸಮಸ್ಯೆಗಳಿಂದ ಹೊರಗಡೆ ಬರೋದಾಗಿರಬಹುದು, ಮತ್ತು ಶತ್ರುಗಳ ಮೇಲೆ, ಕೋರ್ಟು ಕೇಸು ವ್ಯವಹಾರಗಳ ಮೇಲೆ ಜಯ ಸಾಧಿಸೋದಾಗಿರಬಹುದು, ಇತ್ಯಾಂತಿ ವಿಷಯಗಳು ನಡೀತಾ ಇರುತ್ತೆ. ಮತ್ತು ಈ ವೃಶ್ಚಿಕ ರಾಶಿಯವರಿಗೆ ರವಿ 6ನೇ ಮನೆಯಲ್ಲಿ ಇರೋದರಿಂದ ಮುಖ್ಯವಾಗಿ ಈ ಒಂದು ಅದ್ಭುತವಾಗಿರುವಂತಹ ಯೋಗ, ರಾಜಯೋಗವನ್ನು ನೀಡುವಂತಹ ಕಾಲ, ಒಂದು ಅದ್ಭುತ ಅದೃಷ್ಟ ಯೋಗವನ್ನು ನೀಡುವಂತಹ ಕಾಲ ಈ ಒಂದು ಮಾಸ. ಯಾವಾಗಲಿಂದ? ಏಪ್ರಿಲ್ 14ರಿಂದ ಮೇ 15ರವರೆಗೂ ಕೂಡ ಅದ್ಭುತ ರೀತಿಯಲ್ಲಿ ರವಿ ವೃಶ್ಚಿಕ ರಾಶಿಯವರಿಗೆ ಯೋಗಕಾರಕನಾಗಿರ್ತಾರೆ. ಯಾವ ವಿಷಯದಲ್ಲಿ ಅನುಕೂಲವಾಗಿರುತ್ತೆ ಅಂತ ಹೇಳಿದ್ರೆ, ಈ 14ನೇ ತಾರೀಕಿಂದ ವೃಶ್ಚಿಕ ರಾಶಿಯವರು ಇಂದಿನ ದಿನಗಳಲ್ಲಿ ಯಾವ ಕೆಲಸಗಳನ್ನು ಮಾಡದೆ ಮಧ್ಯದಲ್ಲೇ ನಿಲ್ಲಿಸಿರುವಂಥದ್ದು, ಅಥವಾ ಆರಂಭದಲ್ಲೇ ನಿಲ್ಲಿಸಿರುವಂಥದ್ದು, ಅಥವಾ ಅರ್ಧಪೂರ್ಣವಾಗಿ ನಿಲ್ಲಿಸಿರುವಂತಹ ಕೆಲವೊಂದು ಪ್ರಯತ್ನಗಳನ್ನು, ಕೆಲವೊಂದು ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಕೈ ಹಿಡಿದು ಅವುಗಳನ್ನು ನಿಮ್ಮ ಮೇಲಧಿಕಾರಿಗಳ ಸಹಕಾರ ಆಗಿರ್ಬೋದು, ಸರ್ಕಾರಿ ಅಧಿಕಾರಿಗಳ ಸಹಕಾರ ಆಗಿರಬಹುದು, ಆಪ್ತರ ಸಹಕಾರ ಆಗಿರಬಹುದು, ಶತ್ರುಗಳೇ ಮಿತ್ರಗಳ ರೂಪದಲ್ಲಿ ಬಂದು ನಿಮಗೆ ಹೆಲ್ಪ್ ಮಾಡೋದಾಗಿರ್ಬೋದು. ಅಂದರೆ ಹಿಂದಿನ ದಿನಗಳಲ್ಲಿ ನಿಲ್ಲಿಸಿರುವಂತಹ ಪ್ರಯತ್ನಗಳು, ಅದು ಉದ್ಯೋಗ ಪ್ರಯತ್ನಗಳಾಗಿರ್ಬೋದು, ವ್ಯಾಪಾರ ಪ್ರಯತ್ನಗಳಾಗಿರ್ಬೋದು, ವಿದ್ಯಾಭ್ಯಾಸ, ಉನ್ನತ ವಿದ್ಯಾಭ್ಯಾಸಕ್ಕೆ ಮಾಡಬೇಕಾಗಿರುವಂತಹ ಪ್ರಯತ್ನಗಳಾಗಿರ್ಬೋದು, ಆದಾಯ ಮಾರ್ಗಗಳನ್ನು ಹುಡುಕುವಂತಹ ಪ್ರಯತ್ನಗಳಾಗಿರ್ಬೋದು. ಈ ರೀತಿ ಪ್ರತಿಯೊಂದು ಪ್ರಯತ್ನವೂ ಕೂಡ ಈ ಸಂದರ್ಭದಲ್ಲಿ ಮತ್ತೆ ನೀವು ಕೈ ಹಿಡಿದರೆ ಅದರಲ್ಲಿ ಅದ್ಭುತ ರೀತಿಯಲ್ಲಿ ನಿಮ್ಮ ಗೋಲ್ ರೀಚ್ ಆಗಲಿಕ್ಕೆ, ನಿಮ್ಮ ಅಂತಿಮ ಗುರಿಯನ್ನು ಸಾಧನೆ ಮಾಡಲಿಕ್ಕೆ, ನಿಮ್ಮ ಅಂತಿಮವಾಗಿ ನೀವು ಗೆಲುವನ್ನು ಕಾಣುವುದಕ್ಕೆ ಈ ಅದ್ಭುತವಾಗಿರುವಂತಹ ಈ ಸಮಯ ಅಂತಲೂ ಹೇಳಬಹುದು. ಮುಖ್ಯವಾಗಿ ಅಸಾಧ್ಯವಾಗಿರುವಂಥದ್ದು, ಕಷ್ಟತರವಾಗಿರುವಂತಹ ಕೆಲವೊಂದು ವಿಷಯಗಳನ್ನು, ಈ ಪ್ರಯತ್ನಗಳನ್ನು ಈ ಸಂದರ್ಭದಲ್ಲಿ ನೀವು ಅನುಕೂಲವಾಗಿ ಆ ವಿಷಯಗಳಲ್ಲಿ ಯಶಸ್ಸನ್ನು ಕಾಣಬಹುದು. ತುಂಬ ತೃಪ್ತಿ ಇರುತ್ತೆ. ಅಯ್ಯೋ, ತುಂಬ ದಿನಗಳ ಕಾಲ ಪ್ರಯತ್ನ ಮಾಡದೆ ಇಂದಿನ ದಿನಗಳಲ್ಲಿ ಆಗಲಿಲ್ಲ, ಬಟ್ ಈ ಸಂದರ್ಭದಲ್ಲಿ ಎಷ್ಟು ಸುನಾಯಾಸವಾಗಿ ನಾನು ಈ ಪ್ರಯತ್ನದಲ್ಲಿ ಯಶಸ್ಸು ಆಗಿದ್ದೇನೆ, ಅಂದರೆ ಈ ಗೋಲ್ ರೀಚ್ ಮಾಡಿದ್ದೇನೆ, ಈ ವಿಷಯವನ್ನು, ಕಷ್ಟತರವಾಗಿರುವಂತಹ ವಿಷಯವನ್ನು ನಾನು ಸುಸಾಧ್ಯ ಮಾಡಿದ್ದೇನೆ ಅನ್ನುವಂತಹ ಕೆಲವೊಂದು ವಿಷಯಗಳು ನಿಮ್ಮಲ್ಲಿ ಮತ್ತಷ್ಟು ಆತ್ಮವಿಶ್ವಾಸವನ್ನು, ಮತ್ತಷ್ಟು ಉತ್ತಮ ರೀತಿಯಲ್ಲಿ ಜವಾಬ್ದಾರಿಗಳನ್ನು ಕೈ ಹಿಡಿಯೋದಕ್ಕೆ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರು
ತುಂಬ ಬಹಳ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತೆ. ಅಂದರೆ ಆ ರೀತಿ ಒಂದು ಕಾನ್ಸಂಟ್ರೇಷನ್ ಲೆವೆಲ್ಸ್ ಆಗಿರ್ಬೋದು, ಏಕಾಗ್ರತೆ ಆಗಿರ್ಬೋದು, ಆ ಹಠ ಛಲ ನಿಮ್ಮಲ್ಲಿ ಸೇರಿ ರವಿಯ ಅನುಗ್ರಹದಿಂದ ಈ ರೀತಿ ಕಷ್ಟತರವಾಗಿರುವಂತಹ ಈ ವಿಷಯಗಳಲ್ಲಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ, ಸಕ್ಸಸ್ನ ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ, ಜಯಕೇತನವನ್ನು ಬಾರಿಸೋದಕ್ಕೆ, ಶತ್ರುಗಳ ಎದುರು ನಿಂತು ಅವರ ಮೇಲೆ ಯಶಸ್ಸನ್ನು ಕಾಣೋದಕ್ಕೆ ಈ ಅವಧಿ ತುಂಬ ಉತ್ತಮ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ಅಂತ ಹೇಳಬಹುದು. ಅಂದರೆ ಈ ಟೈಮಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಒಂದು ರೀತಿ ಪ್ರಯಾರಿಟಿ ಇರುತ್ತೆ, ಒಂದು ಪ್ಲ್ಯಾನಿಂಗ್ ಇರುತ್ತೆ, ಒಂದು ಟೈಮ್ ಟೇಬಲ್ ಪ್ರಕಾರ. ಅಂದರೆ ಈಗ ನೋಡಿ, ಯಾವುದಾದ್ರೂ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ಒಂದು ಕಾರ್ಯಕ್ರಮ ಅಂದರೆ ಮುಂದೆ ನಾವು ಒಂದು ಬಡ್ಜೆಟ್ ಮಾಡ್ಕೊಳ್ತೀವಿ, ಸ್ಟ್ರಾಟಜಿ ಮಾಡ್ಕೊಳ್ತೀವಿ, ಒಂದು ಪ್ಲ್ಯಾನಿಂಗ್ ಮಾಡ್ಕೊಳ್ತೀವಿ, ಪ್ರಯಾರಿಟಿ ನೋಡ್ಕೊಳ್ತೀವಿ. ಸೊ ಇದನ್ನೆಲ್ಲ ಒಂದು ರೀತಿ ಒಂದು ಪ್ಲ್ಯಾನಿಂಗ್ ಪ್ರಕಾರ ವೃಶ್ಚಿಕ ರಾಶಿಯವರು ಈ ಸಂದರ್ಭದಲ್ಲಿ ಮಾಡುವಂತಹ ಪ್ರಯತ್ನಗಳಲ್ಲಿ ಹಂತೆಯಲ್ಲಿ ಈ ಯಶಸ್ಸನ್ನು ಕಾಣುತ್ತಾ ತುಂಬ ಉತ್ಸಾಹದಿಂದ ಪ್ರಯತ್ನಗಳನ್ನು ಪ್ರವೃತ್ತಿ ಮಾಡೋದಕ್ಕೆ ಈ ರವಿಯ ಮೇಷರಾಶಿಯ ಸಂಕ್ರಮಣ ಅನ್ನೋದು 6ನೇ ಮನೆಯಲ್ಲಿ ಅದ್ಭುತ ರೀತಿಯಲ್ಲಿ ಸಕ್ಸಸ್ನ ಕಾಣಬಹುದು. ಇನ್ನು ಮತ್ತೊಂದು ಸ್ಥಾನ ಏನಪ್ಪ, ಅನಾರೋಗ್ಯ ಸಮಸ್ಯೆಗಳು. ಇಂದಿನ ದಿನಗಳಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಆಗಿರಬಹುದು, ಅಥವಾ ಇಂದಿನ ದಿನಗಳಲ್ಲಿ ಏನಾದರೂ ಆರೋಗ್ಯದಲ್ಲಿ ಏರುಪೇರುಗಳಾಗಿರ್ಬೋದು. ಈ ಅವಧಿಯಲ್ಲಿ ನೀವು ತಗೊಂಡಿರುವಂತಹ ಟ್ರೀಟ್ಮೆಂಟ್ ಅಥವಾ ನೀವು ನಿಮ್ಮ ಹೆಲ್ತ್ ಬಗ್ಗೆ ತೋರಿಸುವಂತಹ ಕಾಳಜಿ, ನೀವು ಆಹಾರ ನಿಯಮಗಳಾಗಿರ್ಬೋದು, ಆರೋಗ್ಯ ನಿಯಮಗಳಾಗಿರಬಹುದು, ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ಒಂದು ರೀತಿ ಅನುಕೂಲವಾಗಿ ಈ ರೀತಿ ಆಕಾಶದಲ್ಲಿ ಕಾರು ಮೋಡ ಅಂತ ಹೇಳ್ತೀವಿ, ಯಾವ ರೀತಿ ಕಾರು ಮೋಡಗಳೆಲ್ಲವೂ ಕೂಡ ಮಾಯವಾಗಿ ಆ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀರುತ್ತೋ ಅದೇ ರೀತಿ ಅನಾರೋಗ್ಯ ಸಮಸ್ಯೆಗಳನ್ನೋದು ವೃಶ್ಚಿಕ ರಾಶಿಯವರಿಗೆ ಈ ಮಾಸದಲ್ಲಿ ಈ ಅನಾರೋಗ್ಯ ಸಮಸ್ಯೆಗಳಿಂದ ವಿಮುಕ್ತರಾಗುವುದಕ್ಕೆ, ಇನ್ನೂ ಏನಾದರೂ ಕ್ರಾನಿಕ್ ಡಿಸೀಸಸ್ ಇದ್ದರೆ ಕೂಡ ಈ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಸೂಕ್ತವಾಗಿರುವಂತಹ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಡೆಫಿನೆಟ್ಲಿ ನಿಮಗೆ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಅನ್ನೋದು ಕ್ಲೀನ್ ಆಗುತ್ತೆ. ಇನ್ನು ಸಾಲದ ಬಾಧೆಗಳಿಂದ EMIs ಇರುತ್ತೆ, ಸಾಲದ ಸಮಸ್ಯೆಗಳಿಂದ ಯಾವುದಾದ್ರೂ ಒಂದು ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಬರೋದಾಗಿರ್ಬೋದು, ಅಥವಾ ಕೆಲವೊಂದು ಆದಾಯ ಮಾರ್ಗಗಳನ್ನು ಕಂಡುಕೊಳ್ಳೋದಾಗಿರ್ಬೋದು. ಸೊ ಈ ಸಾಲದ ಹೊರೆ ಅನ್ನೋದು, ಸಾಲದ ಭಾರ ಅನ್ನೋದು ಕಮ್ಮಿ ಆಗೋದಕ್ಕೆ, ಈ ಸಾಲದ ವಿಷಯಗಳಿಂದ ಸ್ವಲ್ಪ ಹಂತವಾಗಿ ಈ ಸಾಲದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅಥವಾ ಸಾಲಗಳನ್ನು ತೀರಿಸೋದಕ್ಕೆ ಈ ಅವಧಿ ತುಂಬ ಅದ್ಭುತವಾಗಿರುತ್ತೆ. ಇನ್ನು ಇಂಟರ್ನಲ್ ಆಗಿರ್ಬೋದು, ಎಕ್ಸ್ಟರ್ನಲ್ ಆಗಿರ್ಬೋದು, ನಿಮ್ಮ ಮನೆಯಲ್ಲೇ ಆಗಿರ್ಬೋದು, ನಿಮ್ಮ ಗ್ರಾಮದಲ್ಲಾಗಿರ್ಬೋದು, ನಿಮ್ಮ ವರ್ಕ್ ಮಾಡುವಂತಹ ಪ್ರದೇಶದಲ್ಲಾಗಿರಬಹುದು, ಅಥವಾ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಪ್ರದೇಶಗಳಲ್ಲಾಗಿರಬಹುದು, ಇಂದಿನ ದಿನಗಳಲ್ಲಿ ನಿಮ್ಮ ಅಭಿವೃದ್ಧಿಗೆ ಆತಂಕವನ್ನು ಸೃಷ್ಟಿಸುತ್ತಾ, ನಿಮ್ಮ ಅಭಿವೃದ್ಧಿಗೆ ಕಣ್ಣು ಕುಕ್ಕಿ ಕೆಲವೊಂದು ದ್ವೇಷವನ್ನು ಬೆಳೆಸ್ಕೊಂಡಿರುವಂತಹ ಕೆಲವೊಂದು ಶತ್ರುಗಳು ಕೂಡ ಈ ಸಂದರ್ಭದಲ್ಲಿ ಮಿತ್ರರಾಗಿ, ನಿಮ್ಮ ಶ್ರೇಯೋಭಿಲಾಷರಾಗಿ, ನಿಮ್ಮ ಒಳ್ಳೆಯತನಕ್ಕೆ, ನಿಮ್ಮಲ್ಲಿರುವಂತಹ ಪ್ರಾಮಾಣಿಕತೆಗೆ, ಅಯ್ಯೋ ಈ ವ್ಯಕ್ತಿಗೆ ಸಹಾಯ ಮಾಡೋಣ ಅಥವಾ ಈ ವ್ಯಕ್ತಿಗೆ ನಾವು ಸಾಥ್ ಕೊಡೋಣ, ಈ ದ್ವೇಷ ಬೇಡ ಅನ್ನುವ ರೀತಿಯಲ್ಲಿ ಶತ್ರುಗಳು ಕೂಡ ಮಿತ್ರರಾಗಿ ಪರಿವರ್ತನೆಯೊಂದಿ ನಿಮಗೆ ಮಾಡುವಂತಹ ಪ್ರಯತ್ನಗಳಲ್ಲಿ ತಮ್ಮ ಸಂಪೂರ್ಣವಾಗಿರುವಂತಹ ಸಹಕಾರವನ್ನು ನೀಡ್ತಾರೆ, ಅವಕಾಶಗಳನ್ನು ಕೊಡ್ತಾರೆ, ಅವಕಾಶಗಳನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಸಹಕಾರವನ್ನು ನೋಡ್ತಾರೆ. ಸೊ ರವಿಯು ವೃಶ್ಚಿಕ ರಾಶಿಯವರಿಗೆ ಈ ರೀತಿ ಅದ್ಭುತ ರೀತಿಯಲ್ಲಿ ಒಂದು ಯೋಗದ ಫಲಗಳನ್ನು 6ನೇ ಮನೆಯಲ್ಲಿ ನೀಡ್ತಾ ಇದ್ದಾರೆ. ಮತ್ತಷ್ಟು ಶುಭ ಫಲಗಳು ಬೇಕು ರವಿಯಿಂದ ಅನ್ನುವಂತಹ ಸಂದರ್ಭದಲ್ಲಿ ಪ್ರತಿ ಭಾನುವಾರ ನಿಷ್ಠೆಯಿಂದ ಶ್ರೀ ಸೂರ್ಯನಾರಾಯಣನ ಆರಾಧನೆ ಮಾಡೋದಾಗಿರಬಹುದು, ಅಥವಾ ರವಿಗೆ ಸಂಬಂಧಪಟ್ಟಿರುವಂತಹ ದಾನಾದಿಗಳು, ಅದು ಗೋಧಿ ಅಥವಾ ಗೋಧಿ ರವೆ ಅಥವಾ ಈ ವಿಷಯಗಳಿಂದ ಮಾಡಿರುವಂಥ ಆಹಾರ ಪದಾರ್ಥಗಳಾಗಿರಬಹುದು, ಗೋಮಾತೆಗೆ ಬೆಲ್ಲದ ಜೊತೆ ಸೇರಿಸುವಂತಹ ಗೋಧಿ ಅಥವಾ ಗೋಧಿ ರವೆಯನ್ನು ಆಹಾರವಾಗಿ ನೀಡುವುದರಿಂದ ನಿಷ್ಠೆಯಿಂದ, ಇನ್ನು ಭಾನುವಾರ ಅಂದ್ರೇ ಎಲ್ಲರಿಗೂ ಒಂದು ರೀತಿ ಪಾರ್ಟಿ ಮೋಡ್, ಎಂಜಾಯ್ ಮೋಡ್, ಬಟ್ ಎಸ್ಪೆಷಲಿ ಮತ್ತಷ್ಟು ಶುಭ ಫಲಗಳು ಬರೋದರಿಂದ ಸ್ವಲ್ಪ ನಿಷ್ಠೆಯಿಂದ ಈ ಭಾನುವಾರದಂದು ಸೂರ್ಯನಾರಾಯಣನ ಆರಾಧನೆ, ಅನುಗ್ರಹಕ್ಕೋಸ್ಕರ, ಆಶೀರ್ವಾದಕ್ಕೋಸ್ಕರ ಈ ರೀತಿ ಪರಿಹಾರಗಳು ಮಾಡಿದರೆ ಮತ್ತಷ್ಟು ಶುಭ ಫಲಗಳು ಶ್ರೀ ರವಿಯ
ಅಂದರೆ ರವಿ ಅಂದರೆ ಪಿತೃಕಾರಕ ಅಂತ ಹೇಳ್ತೇವೆ, ಆರೋಗ್ಯ ಪ್ರದಾತ ಅಂತಲೂ ಹೇಳ್ತೇವೆ, ಅಧಿಕಾರವನ್ನು ನೀಡುವಂತಹ ಸ್ಥಾನ ಕೊಡುವಂತಹ ಗ್ರಹವು ಅಂತ ಹೇಳೋದ್ರಿಂದ ರವಿಯ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.